ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ರು. ಸಭೆ ಸ್ಟಾರ್ಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಭೆಯಲ್ಲಿ 4 ಇಲಾಖೆಯ ಪ್ರಮುಖ ಸಚಿವರು ಮತ್ತು ಎಕ್ಸ್ಪರ್ಟ್ಸ್ ಭಾಗಿಯಾಗಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಸಭೆ ಆಗಿದೆ. ಸಭೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದಿಯಾಗಿ ಫೈನಾನ್ಸ್ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ ಮತ್ತು ಕಾನೂನು ತಜ್ಞರು ಕೂಡ ಭಾಗಿಯಾಗಿದ್ದಾರೆ. ಕಾನೂನಿನ ಅಡಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಇಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬಳಿಕ ಸ್ಪಷ್ಟವಾದ ನಿರ್ಣಯವನ್ನ ಸರ್ಕಾರ ಕೈಗೆತ್ತಿಕೊಳ್ಳಲಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಹೇಗಾದ್ರೂ ಮಾಡಿ ಅಂಕುಶ ಹಾಕಬೇಕು ಅಂತ ಸಾರ್ವಜನಿಕರು ಒಕ್ಕೊರಲಿನ ಏಕ ಧ್ವನಿಯ ಮೂಲಕ ಕೇಳ್ಕೊಳ್ತಾ ಇದ್ರು. ನಿಮ್ಮ ಪಬ್ಲಿಕ್ ಟಿವಿ ವಿಚಾರವಾಗಿ ಮೊದಲು ಧ್ವನಿ ಎತ್ತಿದೆ ನಿಮ್ಮ ಪಬ್ಲಿಕ್ ಟಿವಿ. ಹಲವು ಸಾಕ್ಷಿಗಳನ್ನ ದಿನ ಬೆಳಗಾದ್ರೆ ನಾವು ವಿಸ್ತೃತವಾಗಿ ಕೊಡ್ತಾ ಇದೀವಿ. ತುಂಬಾ ಜನರದ್ದು ಕರುಣಾಜನಕ ಕತೆ, ತುಂಬಾ ಜನ ಕತೆ ಹೇಳೋಕೆ ಉಳಿದಿಲ್ಲ. 5ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಬೆನ್ನಲ್ಲೇ ಲೀಗಲ್ ಆಗಿ ರಿಜಿಸ್ಟರ್ ಆಗಿರುವಂತಹ ಫೈನಾನ್ಸ್ ಕಂಪನಿಗಳಿಗಿಂತ ಇಲ್ಲೀಗಲ್ ಆಗಿ ಖಾತಾ ಕೊಡ್ತಾ ಇರುವಂತಹ ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ಕೇಳಿತು. ಯಾಕೆ ಈ ಪ್ರಶ್ನೆ ಬಂದಿತ್ತು ಅಂತ ಹೇಳಿದ್ರೆ, ಒಂದು RBI ಅಂಡರಲ್ಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ರಿಜಿಸ್ಟರ್ ಆಗಬೇಕು NBFC ಕಡೆಗೆ. ಬಟ್ ರಿಜಿಸ್ಟರ್ ಕರ್ನಾಟಕದಿಂದ ಎಷ್ಟು ಕಂಪ್ನಿಗಳಾಗಿದ್ದಾವೆ ಅಂತ ಅನ್ಕೊಂಡ್ರಿ? 100-200 ಅಂತ ಲೆಕ್ಕ ಹಾಕೊಂಡಿದ್ದೀರಾ? ಇಲ್ಲ, 3 ಕಂಪ್ನಿಗಳು ಮಾತ್ರ. ಇದೇ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಯಾವ ರೀತಿಯಾಗಿ ಕಿಲ್ಲರ್ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿಗಳು ಅಟ್ಟಹಾಸವನ್ನು ಮಾಡ್ತಿದ್ದಾರೆ ಅಂತ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ಬಿಲ್ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ರೂಲ್ಸ್ ಅನ್ನ ತರೋದಕ್ಕೆ ಮುಂದಾಗ್ತಾ ಇದೆ. ಇದರ ಅಂಡರಲ್ಲಿ ಏನೇನು ಬರುತ್ತೆ ಅನ್ನೋದ್ರ ಡೀಟೇಲ್ಸ್ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೊಸ ಕಾಯ್ದೆ ಜಾರಿಗೆ ತರೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಒಂದು, ಮೈಕ್ರೋ ಫೈನಾನ್ಸ್ ಕಿರುಕುಳ ಅಪರಾಧ ಅಂತ ಪರಿಗಣಿಸೋದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಬರುತ್ತೆ. ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಿಸಿದ್ರೆ ಅದು ಜಾಮೀನು ರಹಿತ. 3ನೇದಾಗಿ, ಹೊಸ ಕಾಯ್ದೆ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸೋದಕ್ಕೆ ಅವಕಾಶ ಇರುತ್ತೆ ಒಂದು ವೇಳೆ ಕನ್ವಿಕ್ಟು ಅಥವಾ ಎವಿಡೆನ್ಸ್ಗಳಿದ್ರೆ, ಟಾರ್ಚರ್ ಕೊಟ್ಟಿರೋದು, ಅತಿರೇಕತನದ ವರ್ತನೆಯನ್ನು ತೋರಿಸಿರೋದೆಲ್ಲ. ಇದು ಕಾಯ್ದೆ ಆಗಿ ಬರೋದಕ್ಕೂ ಮುಂಚೆನೆ ಸುಗ್ರೀವಾಜ್ಞೆ ಮೂಲಕ ನಾವು ರಾಜ್ಯದಲ್ಲಿ ಜಾರಿಗೆ ತಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಬಟ್ ಹಂಗೆ ಮಾಡೋದಕ್ಕೂ ನೆಕ್ಸ್ಟ್ ಸಚಿವ ಸಂಪುಟ ಸಭೆ ತನಕ ಕಾಯಲೇಬೇಕು. ಅವಾಗ ಏನಾಗುತ್ತೆ, ಬ್ರೀತಿಂಗ್ ಸ್ಪೇಸ್ ಸಿಕ್ಬಿಡುತ್ತೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ. ಎಷ್ಟಾಗುತ್ತೋ ಅಷ್ಟು ವಸೂಲಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಇನ್ನೆಷ್ಟು ಟಾರ್ಚರ್ ಕೊಡ್ತಾರೋ ಅನ್ನೋದು ಒಂದು ಭಯ ಇದೆ. ನೋಡೋಣ ಅದಕ್ಕೂ ಏನಾದರೂ ಅಡ್ರೆಸ್ ಮಾಡ್ತಾರಾ ಅಂತ. ಬಟ್ ಈಗ ಸದ್ಯಕ್ಕೆ ಈ ಹೊಸ ಕಾಯ್ದೆಯ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಮತ್ತು ಇಲ್ಲಿ ತನಕ ಈ ಫೈನಾನ್ಸ್ ಕಿರುಕುಳ ಎಲ್ಲ ಕೊಡ್ತಾ ಇದ್ದಾಗ ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಪೊಲೀಸ್ನವ್ರು ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಅಂದರೆ ಜೈಲಿಗೂ ಹಾಕಬಹುದಾದಂತಹ ಪ್ರಕರಣ ಅಂತ ಇದನ್ನು ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಬಟ್ ಒಂದು ವೇಳೆ ಈ ಬಿಲ್ ಜಾರಿಗೆ ಬಂದರೆ, ಅಂದರೆ ಬಿಲ್ಲು ಕಾಯ್ದೆಯಾಗಿ ಬದಲಾದರೆ, ಬಿಲ್ ಯಾವ ಕಾಯ್ದೆಯಾಗಿ ಬದಲಾಗುತ್ತೆ ಅಂದರೆ ಅಗೇನ್ ಅದನ್ನು ಅಧಿವೇಶನದಲ್ಲಿ ಇಟ್ಕೊಳ್ಬೇಕು, ಪಾಸ್ ಮಾಡ್ಕೊಳ್ಬೇಕು. ಮೆಜಾರಿಟಿ ಇರೋದ್ರಿಂದ ಅಧಿವೇಶನದಲ್ಲಿ ಸುಲಭ ಆಗುತ್ತೆ ಕಾಯ್ದೆ ತರೋದಕ್ಕೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ ಮುಖ್ಯಮಂತ್ರಿಗಳದ್ದು. ಬಟ್ ಅದಕ್ಕಿಂತ ಮುಂಚೆ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಏನು ರಿಲೀಫು ಅನ್ನೋದು ಪ್ರಶ್ನೆ. ಪೊಲೀಸರಿಗೆ ಪರಮಾಧಿಕಾರ ಕೊಡ್ತಾರಾ? ನೋಡೋಣ. ಭಾಳಷ್ಟು ಇತ್ತೀಚೆಗೆ ಮೈಕ್ರೋ ಫೈನಾನ್ಸು ಇನ್ಸ್ಟಿಟ್ಯೂಷನ್ಸ್ ಯಾರು ಮೈಕ್ರೋ ಫೈನಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಲೆಂಡಿಂಗ್ ಮಾಡ್ತಾರೆ, ಅದರ ರಿಕವರಿ ಬಗ್ಗೆ ಭಾಳಷ್ಟು ಗಲಾಟೆಗಳು ಅದು ಇಲ್ಲಿ ಆಗಿದೆ, ಸುಯಿಸೈಡ್ಗಳಾಗಿದೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಸಭೆ ನಂತರ ಹೇಳ್ತೀವಿ ಏನು ಕ್ರಮ ತಗೊಳ್ತೀವಿ. ಕೆಲವು ಕಾನೂನುಗಳು ಕೇಂದ್ರದ ಕಾನೂನುಗಳಿದ್ದಾವೆ, ಕೆಲವು ಕಾನೂನುಗಳು ರಾಜ್ಯದ ಕಾನೂನುಗಳಿದ್ದಾವೆ. ಹಾಗಾಗಿ ನಾವು ರಾಜ್ಯದ ಕಾನೂನನ್ನು ಯಾವ ರೀತಿ ಇನ್ನೂ ಕೂಡ ಗಟ್ಟಿ ಮಾಡಬೇಕು ಮತ್ತು ಎಫೆಕ್ಟಿವ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. ನಾವು ಯಾಕೆಂದರೆ ಇದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಕಂಬೈನ್ಡ್ ಆಗಿ ಆ್ಯಕ್ಷನ್ ಮಾಡುವಂಥ ಇದು ಇಶ್ಯೂ ಇದು. ಅದಕ್ಕಾಗಿ ಇವತ್ತು ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಸಭೆಯ ನಂತರ ಬ್ರೀಫ್ ಮಾಡ್ತೀವಿ. ನೋಡಿ ಭಾಳಷ್ಟು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವೀಶ್. ಈಗ ಬಿಲ್ ತರಬೇಕು ಅಂತ ಯೋಚನೆ ಮಾಡಿದ್ದು ಉತ್ತಮವಾಗಿದೆ. ಸುಗ್ರೀವಾಜ್ಞೆ ಮೂಲಕ ಕೂಡ ಇದನ್ನು ಜಾರಿಗೆ ತರಬಹುದಂತ ನೋಡ್ತಿದ್ದಾರೆ, ಸರಿ. ಬಟ್ ಇದೆಲ್ಲ ಮಾಡೋದಕ್ಕೂ ಕೂಡ ಇನ್ನು 1 ವಾರ ಆದರೂ ಟೈಮ್ ಬೇಕಾಗುತ್ತೆ. ಸುಗ್ರೀವಾಜ್ಞೆ ಮೂಲಕ ಇದನ್ನು ಜಾರಿಗೆ ತರಬೇಕು ಅಂದ್ರೂ ಕೂಡ ಈ ಬ್ರೀತಿಂಗ್ ಸ್ಪೇಸು ಫೈನಾನ್ಸ್ ಕಂಪ್ನಿಗಳಿಗೆ ಸಿಕ್ಕಿದ್ರೆ ಮತ್ತಿನ್ನೆಷ್ಟು ಅನಾಹುತ ಆಗುತ್ತೋ ಅನ್ನುವಂಥ ಆತಂಕ. ಸೊ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗಿರುತ್ತೆ ಸರ್ಕಾರದ್ದು ಅನ್ನೋದು ಕುತೂಹಲ. ಅದನ್ನು ಅಡ್ರೆಸ್ ಮಾಡೋ ಕೆಲಸ ಆಗುತ್ತಾ ಇವತ್ತು ಮೀಟಿಂಗಲ್ಲಿ?
ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರ ರೂಲ್ಸನ್ನು ಏನು ಫ್ರೇಮ್ ಮಾಡುತ್ತೆ ಅದನ್ನು ಘೋಷಣೆ ಮಾಡುತ್ತೆ. ಹಾಗಾಗಿ ತಕ್ಷಣವೇ ನಾವು ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನೋದನ್ನು ಕೂಡ ಇಲ್ಲಿ ಘೋಷಣೆ ಮಾಡ್ಬೋದು. ಜೊತೆಗೆ ಈಗಾಗಲೇ ಕೇಸ್ಗಳನ್ನು ಏನು ದಾಖಲಾಗಿರುತ್ತೆ ಅದರ ವಿರುದ್ಧವೂ ಕೂಡ ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ, ಮುಂದಾಗ್ತೇವೆ. ಅದು ಒಂದು ಭಾಗ, ಅಂದರೆ ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳುವಂಥದ್ದು ಒಂದು ಭಾಗ. ಇನ್ನೊಂದು ಭಾಗ, ಈ ಒಂದು ಕಾಯ್ದೆಯನ್ನು ತರೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈ ರೀತಿ ಕಿರುಕುಳ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾಯ್ದೆಯನ್ನು ತರೋದಕ್ಕೆ ಹೊರಟಿದ್ದಾರೆ. ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕೆಂದರೆ ದೇಶದಲ್ಲಿ ಕರ್ನಾಟಕದಲ್ಲೇ ಮೊದಲೇನಲ್ಲ ಈ ಕಾಯ್ದೆ ಬರ್ತಕ್ಕಂಥದ್ದು. ಆಂಧ್ರ ಪ್ರದೇಶದಲ್ಲಿ 2010ರಲ್ಲೇ ಒಂದು ಈ ಹಣ ಪಾವತಿಯ ಒಂದು ಬಿಲ್ಲನ್ನು ಕೂಡ ಜಾರಿಗೆ ತಂದಿದ್ರು, ಅಂಗೀಕಾರ ಆಗಿತ್ತು. ಆ ಸಂದರ್ಭದಲ್ಲಿ ಕೆಲ ರೂಲ್ಸ್ಗಳನ್ನು ಕೂಡ ಅಡಾಪ್ಟ್ ಮಾಡಿದರು. ಆದರೆ ಆ ರೂಲ್ಸ್ ಸಂದರ್ಭದಲ್ಲಿ 6 ತಿಂಗಳ ಜೈಲು ಶಿಕ್ಷೆ, ದಂಡದ ಇದು ಪ್ರಮಾಣ ಏನಿತ್ತು ಅದು 10,000ದಿಂದ 50,000 ಈ ರೀತಿ ಪ್ರಮಾಣದಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಆ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ರು. ಆದರೆ ಈಗ ರಾಜ್ಯ ಸರ್ಕಾರ ಹೊರಟಿರ್ತಕ್ಕಂಥದ್ದು ಅಂದರೆ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಡೆಗಟ್ಟೋದಕ್ಕೆ 3 ಅಂಶಗಳನ್ನು ಇಟ್ಕೊಂಡು ಒಂದು ರೀತಿಯಲ್ಲಿ ಅದನ್ನು ತಡೆಗಟ್ಟಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾ ಇದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ನ ಕೆಲ ಪ್ರತಿನಿಧಿಗಳು ಕೂಡ ಈಗಾಗಲೇ ಸಭೆಗೆ ಇನ್ವೈಟ್ ಮಾಡಿರ್ತಕ್ಕಂಥದ್ದು, NBFC ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದಾರೆ, ಮತ್ತು ಸ್ಮಾಲ್ ಟರ್ಮ್ ಬ್ಯಾಂಕ್ಸ್ಗಳ ಕೆಲ ಪ್ರತಿನಿಧಿಗಳನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಒಟ್ಟು 12 ಜನರ ನಿಯೋಗವೂ ಕೂಡ ಇದೆ. ಅಂದರೆ ಗೃಹ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ, ಕಾನೂನು ಇಲಾಖೆ, ಈ 4 ಇಲಾಖೆಗಳನ್ನು ಒಳಗೊಂಡಂತೆ ಈ ಒಂದು ಬಿಲ್ಗೆ ಮತ್ತಷ್ಟು ಒಂದು ರೀತಿಯಲ್ಲಿ ಬಲ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅಂದರೆ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಆ ಒಂದು ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ ಮೂಲಕ ಈಗಿರ್ತಕ್ಕಂಥ ಕಾನೂನಿಗೆ ಮತ್ತಷ್ಟು ಬಲ ತುಂಬೋದು. ಜೊತೆಗೆ ಇದಕ್ಕೆ ಜಾಮೀನು ರಹಿತ ಒಂದು ಶಿಕ್ಷೆಯನ್ನು ಕೂಡ ನಿಗದಿಪಡಿಸೋದಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಪ್ರೋಸೆಸ್ ಆಗೋದಕ್ಕೂ ಕನಿಷ್ಠ ಪಕ್ಷ ಮುಂದಿನ ಒಂದು ವಾರ ತನಕ ಕಾಯಲೇಬೇಕಾಗುತ್ತೆ. ಯಾಕೆಂದರೆ 30ನೇ ತಾರೀಕು ಕ್ಯಾಬಿನೆಟ್ ಇದೆ. ಆ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಇವತ್ತಿನ ಒಂದು ಸಭೆಯಲ್ಲೂ ಕೂಡ ಅಂತಿಮ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ ಪ್ರಕಾರ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 70ರಿಂದ 75 ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಕೆಲವು RBIನಿಂದ ನೋಂದಾಯಿತ ಆಗಿರ್ತಕ್ಕಂಥವು, ಕೆಲವು ರಾಜ್ಯ ಸರ್ಕಾರದಿಂದ ಅನುಮತಿಯನ್ನು ಪಡೆದಿರ್ತಕ್ಕಂಥವು, ಇಷ್ಟು ಮಾತ್ರ ಸಂಸ್ಥೆಗಳಿದೆ ಅಂತಲೂ ಕೂಡ ಅವರ ಒಂದು ಹೇಳಿಕೆಯಾಗಿದೆ. ಇನ್ನುಳಿದಂತೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮೀಟರ್ ಬಡ್ಡಿ ದಂಡನೆ ಮಾಡುವಂಥ ಕೆಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೂಡ ಅನುಮತಿ ಇಲ್ಲದೇ ಒಂದು ನಿಯಮ ಬಾಹಿರವಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವು ಕೂಡ ಇದೆ. ಹಾಗೆ ಅದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ಜೊತೆಗೆ RBIನ ಗೈಡ್ಲೈನ್ಸನ್ನು ಪಾಲನೆ ಮಾಡದೇ ಇರತಕ್ಕಂಥವು ಕೂಡ ಯಾವ ರೀತಿ ಮಾಡಬೇಕು. ಯಾಕೆಂದರೆ ರಾಜ್ಯ ಸರ್ಕಾರದ ಕೈಯಲ್ಲಿ RBI ಬರ್ತಕ್ಕಂಥ ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾರೋ ಮಾಡೋ ಇಲ್ವೋ ಅನ್ನೋದಕ್ಕೂ ಕೂಡ ಅಧಿಕಾರದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದಾದ ಬಳಿಕ RBIಗೂ ಕೂಡ ರಾಜ್ಯ ಸರ್ಕಾರದಿಂದ ಪತ್ರ ಬರೆಯೋದಕ್ಕೂ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡ್ಬೋದು. ಒಟ್ಟಾರೆಯಾಗಿ ಮೈಕ್ರೋ ಫೈನಾನ್ಸ್ ಹಾವಳಿ ಏನಿದೆ ಅದನ್ನು ತಡೆಗಟ್ಟೋದಕ್ಕೆ ತಕ್ಷಣಕ್ಕೆ ಒಂದು ರೀತಿಯಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಮತ್ತು ತಕ್ಷಣಕ್ಕೆ ಅರೆಸ್ಟ್ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಬೇರೆ ಬೇರೆ ರೀತಿಯ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡುತ್ತೆ. ಅದರ ಜೊತೆಗೆ ಕಾಯ್ದೆಯನ್ನು ಕೂಡ, ಕಾಯ್ದೆ ಸ್ವರೂಪವನ್ನು ಕೂಡ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಕಾನೂನಿಗೆ ಮತ್ತಷ್ಟು ಬಲ ತುಂಬುವಂಥ ಕೆಲಸವೂ ಕೂಡ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.